HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ರೋಗದ ಬಾಧೆಯಲ್ಲಿ ಜೋಳದ ಬೆಳೆ. ಹವಾಮಾನ ಬದಲಾವಣೆಗೆ ಬರುವ ರೋಗಗಳಿಗೆ ಅಂಗಡಿಯವರಾಗಲಿ ಯಾವುದೇ ಕಂಪನಿಯಾಗಲಿ ಜವಾಬ್ದಾರರಲ್ಲ. ಕಂಪನಿ ಮಾರಾಟಗಾರರ ಹೇಳಿಕೆಗೆ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ ಕಿಡಿ. 22 ವರ್ಷಗಳ ಸುದೀರ್ಘ ಸೇವೆ ನಂತರ ತಾಯ್ನಾಡಿಗೆ ಹಿಂತಿರುಗಿದ ಯೋಧ. ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾಗವಹಿಸಿದ ವಾರಿಯರ್. ನಿವೃತ್ತ ಸೈನಿಕನಿಗೆ ತವರಿನಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತ. ದಕ್ಷ ಆಡಳಿತಾಧಿಕಾರಿ ಬೇಲೂರು ತಹಸೀಲ್ದಾರ್ ವರ್ಗಾವಣೆ. ಸವಿ ನೆನಪನ ಸಸಿಯಾಗಿ ನೆಟ್ಟ ಮಮತಾ. ವಿವಿಧ ಸಂಘ ಸಂಸ್ಥೆಗಳಿಂದ ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮಮತೆಯ ಬೀಳ್ಕೊಡುಗೆ. ಬಿತ್ತನೆ ಬೀಜಗಳು ಕೃಷಿ ಇಲಾಖೆ ಮುಖಾಂತರ ದೊರಕಿದ್ರೆ ನಮಗೆ ಗ್ಯಾರಂಟಿ ಇರುತ್ತದೆ. ಹೊರಗೆ ಮಾರಾಟ ಮಾಡುತ್ತಿದ್ದು ಇದನ್ನು ತಡೆಯಲು ವಿಫಲರಾಗಿರುವ ಕೃಷಿ ಇಲಾಖೆ ಬಾಗಿಲು ಹಾಕಲಿ. ಶೀಘ್ರದಲ್ಲಿಯೇ ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಇದೆ ಎಂದು ಜಿಲ್ಲಾ ರೈತ ಮುಖಂಡ ಕಣಗಾಲ್ ಮೂರ್ತಿ ಹೇಳಿದರು. ಆಲೂರಿನಲ್ಲಿ ಮಾತನಾಡಿ, ಕಳಪೆ ಬಿತ್ತನೆ ಬೀಜಗಳಿಂದಾಗಿ ಬೆಳೆಗಳು ಹಾಳಾಗುತ್ತಿವೆ. ಹೈಟೆಕ್ ಕಂಪನಿಯವರದೆಂದು ಹೇಳಿಕೊಂಡು ಕೃಷಿ ಇಲಾಖೆಯ ಗಮನಕ್ಕೆ ತಾರದೆ ಎಲ್ಲ ತಾಲೂಕುಗಳಲ್ಲಿಯೂ ಜೋಳದ ಬೀಜ ಮಾರಾಟ ಮಾಡಿ ಕರಪತ್ರದಲ್ಲಿ ಬಿತ್ತನೆ ಬೀಜಗಳಿಂದ ಜೋಳದ ಬೆಳೆ ನಷ್ಟಕ್ಕೆ ನಾವು ಕಾರಣವಲ್ಲ ಎಂದು ಮುದ್ರಿಸಿ ಹಂಚಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ವರದಿ ನೀಡಬೇಕೆಂದು ಆದೇಶ ಹೊರಡಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇಂತಹ ಕಳಪೆ ಬೀಜ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ರೈತ ಸಂಘದ ಸಾಮೂಹಿಕ ನಾಯಕತ್ವದ ಕಾರ್ಯದರ್ಶಿ ಮರ್ಕುಲಿ ಪ್ರಕಾಶ್ ಮಾತನಾಡಿ, ತಾಲೂಕಿನಲ್ಲಿ 80 ಭಾಗ ಬೆಳೆಗಳು ಸುಳಿರೋಗದಿಂದಾಗಿ ನಶಿಸಿ ಹೋಗಿವೆ. ರೈತರು ಜೋಳವನ್ನು ಉತ್ತು ಹಾಕಲು ತಯಾರಿ ನಡೆಸುತ್ತಿದ್ದಾರೆ. ಕೃಷಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಲಿ ಎಂದು ಕಾಯುತ್ತಿದ್ದಾರೆ. ಜಂಟಿ ನಿರ್ದೇಶಕರ ಕಚೇರಿಗೆ ಅರ್ಜಿ ಕೊಟ್ಟು ಮಾರಾಟಗಾರರು ಹಾಗೂ ಕಂಪನಿ ಮಾಲೀಕರನ್ನ ಕರೆಸಿ ಎಂದು ರೈತರು ಕಾಯುತ್ತಿದ್ರು. ಕೆಲ ಕಂಪನಿಯವರು ಬಂದಿದ್ದು ಬಹಳಷ್ಟು ಜನ ಬಂದಿರಲಿಲ್ಲ. ಇವೆಲ್ಲವನ್ನ ಗಮನಿಸಿದರೆ ಅಧಿಕಾರಿಗಳು ಹಣ ಪಡೆದು ಕಂಪನಿ ಮಾಲೀಕರ ಜೊತೆ ಈ ಕಳಪೆ ಬೀಜದ ಹಗರಣದಲ್ಲಿ ಶಾಮೀಲಾಗಿರಬಹುದು. ಹಿಂದೆ ಆಲೂಗಡ್ಡೆಗೆ ಅಂಗಮಾರಿ ರೋಗ ಬಂದಂತೆ ಜೋಳಕ್ಕೆ ಅಂಗಮಾರಿ ಬಂದಿದೆ. 4 ಕೆಜಿಯ ಒಂದು ಪ್ಯಾಕೆಟ್ ಜೋಳಕ್ಕೆ ₹1,600 ಇಂತಹ 15ರಿಂದ 20 ಪ್ಯಾಕೆಟ್ ಖರೀದಿಸಿ ಬಿತ್ತನೆ ಮಾಡಿ ಈಗ ರೈತ ವಿಷ ಕುಡಿಯುವ ಪರಿಸ್ಥಿತಿಗೆ ಬಂದಿದ್ದಾನೆ. ಕೂಡಲೇ ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಇದೇ ತಿಂಗಳ 7ನೇ ತಾರೀಕು ಮಹಾರಾಜ ಪಾರ್ಕ್ನಿಂದ ಎನ್ಆರ್ ವೃತ್ತದ ಮೂಲಕ ಸಂತೆಪೇಟೆಗೆ ಬಂದು ಜಂಟಿ ನಿರ್ದೇಶಕರ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದು, ಎಲ್ಲ ರೈತ ಬಾಂಧವರು ಸಹಕಾರ ನೀಡಬೇಕೆಂದು ಕೋರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿಟ್ಟಗೌಡನಹಳ್ಳಿ ಮಂಜೇಗೌಡ ಹಾಗೂ ಕಿರಗಡಲು ಮನು ಹಾಜರಿದ್ದರು. HCN ನ್ಯೂಸ್ ಆಲೂರು. ಕಾರಣ ಈ ಕಂಪ್ನಿಗಳು ಇಲ್ಲೊಬ್ರು ಹೈಟೆಕ್ ಕಂಪ್ನಿಯವರು ಅಂತ ಹೇಳಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವರೇ ಪುಷ್ಟೆ ಈಗ 2 ತಿಂಗಳು ಮುಂಚೆಗೇನೆ ಕೃಷಿ ಇಲಾಖೆಯವರು ಗೊತ್ತಿಲ್ಲದ ರೀತಿಲಿ ಇದನ್ನ ಕರಪತ್ರ ಎಲ್ಲ ಅಂಗಡಿಯರಿಗೂ ಹಂಚಿ ಈ ಬೀಜದ ಬಗ್ಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂತಾನೆ ಹೇಳಿದ್ದಾರೆ. ಇಲ್ಲಿದೆ, ತಮಗೆ ಗೊತ್ತಾಗುತ್ತೆ. ಇಲ್ಲಿ ಆ ಕರಪತ್ರದಲ್ಲಿ ಇನ್ನೊಂದು ಪ್ರಿಂಟ್ ಆಗಿದೆ. ಇದನ್ನ ಕೃಷಿ ಇಲಾಖೆ ಗಮನಕ್ಕೆ ತರದರೆ ಎಲ್ಲಾ ತಾಲೂಕಲ್ಲೂ ಇದನ್ನ ಬಿಡುಗಡೆ ಮಾಡಿದ್ದಾರೆ. 22 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಯಶಸ್ವಿಯಾಗಿ ನಿವೃತ್ತಿಗೊಂಡು ವಾಪಸ್ ತಾಯ್ನಾಡು ಹಾಸನ ಜಿಲ್ಲೆಗೆ ಬಂದ ಹವಾಲ್ದಾರ್ HR ರಮೇಶ್ ಅವರನ್ನ ನಿವೃತ್ತ ಸೈನಿಕರ ಸಂಘದಿಂದ ಹಾಗೂ ಊರಿನ ಜನರು ನಗರದ ಡೈರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಹೂವಿನ ಮಾಲೆ ಹಾಗೂ ಮೈಸೂರು ಪೇಟ ತೊಡಿಸಿ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಓಪನ್ ಜೀಪ್ನಲ್ಲಿ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋದರು. ಇದೇ ವೇಳೆ ನಿವೃತ್ತಗೊಂಡ ಹವಾಲ್ದಾರ್ HR ರಮೇಶ್ ಮಾತನಾಡಿ, ತಾಲೂಕಿನ ಅರೇಕಲ್ಲು ಹೊಸಹಳ್ಳಿ ಗ್ರಾಮದ ಹಾಗೂ ಪ್ರಸ್ತುತ ನಗರದ ಬೀಟಿಕೊಪ್ಪಲಿನಲ್ಲಿ ವಾಸವಿದ್ದು ಕಳೆದ 22 ವರ್ಷಗಳ ಕಾಲ ಸರ್ವಿಸ್ ಮಾಡಿ ಮತ್ತೆ ತಾಯ್ನಾಡಾದ ಹಾಸನ ಜಿಲ್ಲೆಗೆ ಯಶಸ್ವಿಯಾಗಿ ವಾಪಸ್ ಬಂದಿದ್ದೇನೆ. ಇಲ್ಲಿನ ಎಲ್ಲರನ್ನ ನೋಡಿ ತುಂಬಾ ಸಂತೋಷವಾಗುತ್ತಿದೆ. ಸಮಾಜ ಸೇವಕರು ಮತ್ತು ನಮ್ಮೂರಿನ ಜನರೆಲ್ಲರೂ ಬಂದು ನಮಗೆ ಶುಭ ಹಾರೈಸಿ ಬರಮಾಡಿಕೊಂಡು ಸ್ವಾಗತ ನೀಡಿದ್ದಾರೆ ಎಂದರು. ಮುಂದೆ ಯಾರೇ ಆರ್ಮಿಗೆ ಸೇರಿಕೊಳ್ಳಲು ಬಯಸಿದ್ರೆ ಖುಷಿ ಪಡಬೇಕು. ಒಬ್ಬ ಯೋಧ ಎಂದು ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಪಡಬೇಕು. ನನ್ನ 22 ವರ್ಷದ ಸರ್ವಿಸ್ನಲ್ಲಿ ಅನೇಕ ಘಟನೆಗಳನ್ನ ಮರೆಯಲು ಸಾಧ್ಯವಿಲ್ಲ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಏನು ಸಮಸ್ಯೆ ಇರುತ್ತದೆ ಈ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ತುಂಬಾ ಕಠಿಣವಾದ ಪರಿಸ್ಥಿತಿಯನ್ನ ಎದುರಿಸಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಇನ್ನೊಂದು ಸಂತೋಷವೆಂದರೆ ನಾನು ಆರ್ಮಿಯಿಂದ ನಿವೃತ್ತಿಯಾಗುವ 1 ತಿಂಗಳು ಇರುವಂತೆ ಆಪರೇಷನ್ ಸಿಂಧೂರ ವೇಳೆ ನಾನು ದೇಶದ ರಕ್ಷಣೆಗಾಗಿ ಪಾಲ್ಗೊಂಡಿದ್ದೇನೆ. ಈ ಯುದ್ಧದಲ್ಲಿ ಪಾಕಿಸ್ತಾನದ ಡ್ರೋನ್ ಎಲ್ಲವನ್ನ ಹೊಡೆದು ಬೀಳಿಸಿರೋದು ನನಗೆ ಹೆಮ್ಮೆ ಇದೆ. ನಿವೃತ್ತಿಯಾಗುವ ಕೊನೆ ಸಮಯದಲ್ಲಿ ಇಂತಹ ಅವಕಾಶ ಸಿಕ್ಕಿರೋದಕ್ಕೆ ಸಂತೋಷವಾಗಿದೆ ಎಂದರು. ಮುಂದಿನ ಜೀವನ ಸಮಾಜ ಸೇವೆ ಮಾಡಬೇಕೆಂಬುದು ಉದ್ದೇಶವಾಗಿದೆ. ಇಲ್ಲಿವರೆಗೂ ಹೇಗೆ ದೇಶ ಸೇವೆ ಮಾಡಿದ್ದೇನೆ, ಮುಂದೆ ಜನಸೇವೆ ಮಾಡಬೇಕೆನ್ನುವುದು ಆಸೆ ಇದೆ ಎಂದು ದೇಶ ಕಾಯುವ ವೃತ್ತಿಯಲ್ಲಿನ ಹಾಗೂ ಮುಂದಿನ ಜೀವನದ ಉದ್ದೇಶ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಇದೇ ವೇಳೆ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ AS ಪ್ರದೀಪ್ ಸಾಗರ್, ಕಾರ್ಯದರ್ಶಿ DE ಸ್ವಾಮಿ, ಮಾಜಿ ಅಧ್ಯಕ್ಷರಾದ ಸೋಮೇಶ್, ನಾಗರಾಜ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಇತರೆ ಮಾಜಿ ಸೈನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಗತದೊಂದಿಗೆ ಬರಮಾಡಿಕೊಂಡರು. HCN ನ್ಯೂಸ್ ಹಾಸನ್. ತುಂಬಾ ಧನ್ಯವಾದ. ನನ್ನ ಹೆಸರು ಹವಾಲ್ದಾರ್ ರಮೇಶ್ HR ಅಂತ. 501 ಏರ್ ಡಿಫೆನ್ಸ್ ಮಿಸೈಲ್ ರೆಜಿಮೆಂಟಲ್ಲಿ ನಾನು 22 ವರ್ಷ ಸರ್ವಿಸ್ ಮಾಡಿ ಮತ್ತೆ ನಮ್ಮ ತಾಯ್ನಾಡಾದಂಥ ಹಾಸನ ಜಿಲ್ಲೆಗೆ ವಾಪಸ್ ಬಂದಿದ್ದೀನಿ.
ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿ. ಯಾಕಂದ್ರೆ ನಮ್ಮ ಮಾಜಿ ಸೈನಿಕರು ಆಗಲಿ ಮತ್ತೆ ನಮ್ಮ ಊರಿನ ಜನಸ್ಥರು ಮತ್ತೆ ಬಿಟಿ ಕೊಪ್ಪಲು ಗ್ರಾಮಸ್ಥರು ಎಲ್ಲ ಬಂದು ನನಗೆ ತುಂಬಾ ಸಂತೋಷ ಆಗಿದೆ ನನಗೆ ನೋಡಿ. ಇದೇ ತರ ಎಲ್ರಿಗೂ ಈ ತರ ಮಾಡ್ಬೇಕು. ಯಾರ್ಯಾರು ಮತ್ತೆ ಮುಂದಿನ ಯಾರೇ ಒಬ್ರು ಆರ್ಮಿಗೆ ಸೇರ್ಬೇಕಂತ ಖುಷಿ ಪಡ್ಬೇಕು. ಮತ್ತೆ ಆರ್ಮಿ ಬಗ್ಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಈ ತರ ಎಲ್ಲರಿಗೂ ಮಾಡ್ಬೇಕು. ಅದು ನನ್ನ ಅಭಿಪ್ರಾಯ. ಯಾರಿಗೂ ಯಾವುದು ಶಾಶ್ವತವಲ್ಲ, ಆದರೆ ಮಾಡಿದ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಇಲ್ಲಿನ ಚನ್ನಕೇಶವ ದಾಸೋಹ ಭವನದಲ್ಲಿ ಆಯೋಜಿಸಿದ್ದ ತಹಸೀಲ್ದಾರ್ ಎಂ ಮಮತಾ ಅವರು ವರ್ಗಾವಣೆಯಾದ ಹಿನ್ನೆಲೆ ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಸರ್ಕಾರಿ ಕೆಲಸ ಸಮಾಜದ ಸೇವೆ ಮಾಡಲು ಉತ್ತಮ ವೇದಿಕೆಯಾಗಿದೆ. ಅಧಿಕಾರಿಗಳು ಭ್ರಷ್ಟಾಚಾರ ಮುಕ್ತರಾಗಿ ಕೆಲಸ ಮಾಡಿದರೆ ದೇಶದ ಅಭಿವೃದ್ಧಿಗೆ ಪೂರಕವಾಗುವುದರ ಜೊತೆಗೆ ಜನಸಾಮಾನ್ಯರಿಗೆ ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ಬೇಲೂರಿನ ದಕ್ಷ ಆಡಳಿತಾಧಿಕಾರಿ ಎಂ ಮಮತಾರ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಮುಂದೆ ಇವರು ಹಲವಾರು ಕ್ಷೇತ್ರಗಳಲ್ಲಿ ಮುಂದುವರೆದು ಪ್ರಾಮಾಣಿಕ ಸೇವೆ ಸಲ್ಲಿಸಲಿ ಹಾಗೂ ಉನ್ನತ ಹುದ್ದೆ ಸಿಗಲಿ ಎಂದು ಹಾರೈಸಿದರು. ನಂತರ ಮಾತನಾಡಿದ ಕದಳಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷೆ ತೀರ್ಥಕುಮಾರಿ, ಹುಟ್ಟುವಾಗ ನಾವು ಏನನ್ನು ತರೋದಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಕೆಲಸಗಳನ್ನು ಮಾಡಲು ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಸಮಾಜಕ್ಕೆ ತನ್ನ ಕೈಲಾದ ಕೊಡುಗೆ ನೀಡಬೇಕು. ತಾಲೂಕು ಕಚೇರಿಯಲ್ಲಿ ಯಾರಾದರೂ ಸಮಸ್ಯೆ ಹೇಳಿಕೊಂಡು ಬಂದಾಗ ತಕ್ಷಣವೇ ಸ್ಪಂದಿಸುವ ನಮ್ಮ ತಹಸೀಲ್ದಾರ್ ಎಂ ಮಮತಾರ್ ಅವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ. ಇವರು ಬೇರೆಡೆ ವರ್ಗಾವಣೆ ಆಗಿರಬಹುದು, ಆದರೆ ಅವರ ಕರ್ತವ್ಯ ನಿಷ್ಠೆ ಕಾರ್ಯಗಳನ್ನು ಯಾವತ್ತೂ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಒಬ್ಬ ನಿಷ್ಠಾವಂತ ಅಧಿಕಾರಿ ವರ್ಗಾವಣೆ ನಮಗೆ ಬೇಸರ ತಂದಿದೆ ಎಂದರು. ಅಭಿನಂದನೆ ಸ್ವೀಕರಿಸಿ ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ನಾನು ಇದ್ದಷ್ಟು ಈ 2 ವರ್ಷಗಳಲ್ಲಿ ನಿಷ್ಠೆಯಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನ್ಯಾಯ ಒದಗಿಸಿದ್ದೇನೆ. ಬೇಲೂರು ತಾಲೂಕಿನ ಎಲ್ಲ ಜನರ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡಿದ್ದೇನೆ. ಬಡವರ ಪರವಾಗಿ ನ್ಯಾಯ ಹಾಗೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗೆ ಸಿಕ್ಕಿದೆ ಎಂದರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್, ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ಬಿಎಸ್ಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸೀತಾರಾಮ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್, ಹರೀಶ್, ದಲಿತ ಮುಖಂಡ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಜನ್ಮದಿನದ ಅಂಗವಾಗಿ ಜುಲೈ 10ರಿಂದ 21ರವರೆಗೂ 12 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಆಸ್ಪತ್ರೆ ಸ್ಥಾನೀಯ ವೈದ್ಯಾಧಿಕಾರಿ GH ಸೋಮಶೇಖರ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕರ್ನಾಟಕ ಮಾರ್ವಾಡಿ ಯೂತ್ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿವಿಧ ಅಪಘಾತದಲ್ಲಿ ಕೈಕಾಲು ಕಳೆದುಕೊಂಡವರಿಗೆ ಹಾಗೂ ವಿವಿಧ ಕಾಯಿಲೆಗಳಿಂದ ಅಂಗವಿಕಲರಾಗಿರುವ ವ್ಯಕ್ತಿಗಳಿಗೆ ಕೃತಕ ಕೈ ಮತ್ತು ಕಾಲುಗಳನ್ನು ಅಳವಡಿಸಲಾಗುವುದು. ಈ ವೇಳೆ ಅವರ ಅಳತೆ ಪಡೆದು ಅವಶ್ಯಕತೆ ಇರುವ ಸೂಕ್ತ ಉಪಕರಣವನ್ನು ಉಚಿತವಾಗಿ ವಿತರಿಸಲಾಗುವುದು. ಶಿಬಿರಕ್ಕೆ ಬರುವ ಶಿಬಿರಾರ್ಥಿಗಳು ಮತ್ತು ಅವರ ಸಹಾಯಕರಿಗೂ ಊಟದ ವ್ಯವಸ್ಥೆ, ಜನರಲ್ ವಾರ್ಡ್, ಔಷಧೋಪಚಾರ ಉಚಿತವಾಗಿ ನೀಡಲಾಗುವುದೆಂದು ಹೇಳಿದರು. ವಿಕಲಚೇತನರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಉಚಿತ ಚಿಕಿತ್ಸೆ ನೀಡಲು ಆಸ್ಪತ್ರೆ ಮುಂದಾಗಿದೆ. ಈಗಾಗಲೇ 250ಕ್ಕೂ ಹೆಚ್ಚು ಜನ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಬಂದು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದರು. ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರದಲ್ಲಿ ಪಾಲ್ಗೊಳ್ಳಲು ನೋಂದಾವಣಿಗೆ ಮೊಬೈಲ್ ಸಂಖ್ಯೆ 9448581730, 9900758946, 7975102982, 9135627727ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ಮಾಧ್ಯಮ ವಕ್ತಾರ ಬಿಆರ್ ಬೋಮೇಗೌಡ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ, ಫಾರ್ಮಸಿ ವಿಭಾಗದ ಮುಖ್ಯಸ್ಥರಾದ ಬಿಎನ್ ವೆಂಕಟೇಶ್ವರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜೈ ಶ್ರೀ ಗುರುದೇವ್. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 10/7/2025ರಿಂದ 20/7/2025 ತನಕ ಉಚಿತವಾಗಿ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದು ಉಚಿತವಾಗಿರ್ತದೆ. ಹಲವಾರು ಜನ ನೀವು ನೋಡಿದಾಗೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಎಲ್ಲ ಜಾಸ್ತಿಯಾಗಿ ಯೂಶುವಲಿ ಕಾಲು ಕಳ್ಕೊಂತಾರೆ. ಒಂದ್ಸರಿ ಯಾವುದೇ ಅಂಗ ಹೋಯ್ತು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಕುಗ್ಗೋಯ್ತಾರೆ. ಅಟ್ಲೀಸ್ಟ್ ಅವರು ಅವರ ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೊರಗಡೆ ಹೋಗಿ ತೋರಿಸಿರೋದಿಲ್ಲ. ಕಾಸ್ಟ್ಲಿ ಆಗುತ್ತೋ ಅಂತ ನಾವು ಒಂದು ಅಂಗಗಳು ಇವು ಕೃತಕ ಕೈ ಮತ್ತು ಕಾಲುಗಳು ಕಾಸ್ಟ್ಲಿ ಅಂತ ತಿಳ್ಕೊಂಡ ಏನೋ ಅವರು ಹೊರಗಡೆ ಹಾಸ್ಪಿಟಲ್ ತೋರಿಸಿರೋದಿಲ್ಲ, ಮನೇಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಹೇಳಿ ನಾವು ಒಂದು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಜನರ ಜೀವನಾಡಿಯಾಗಿರುವ ವಾಟೆಹೊಳೆ ಜಲಾಶಯ ಮಳೆಗಾಲಕ್ಕೂ ಮುಂಚೆಯೇ ಜೂನ್ ತಿಂಗಳಲ್ಲೇ ಉತ್ತಮ ಮಳೆಯಾಗಿ ಭರ್ತಿಯಾಗಿದ್ದು ರೈತರಲ್ಲಿ ಸಂತಸ ತಂದಿದೆ. ಹಾಸನ, ಆಲೂರು, ಬೇಲೂರು ಭಾಗದಲ್ಲಿ ಸುಮಾರು 18,000 ಹೆಕ್ಟೇರ್ ಭೂ ಪ್ರದೇಶವಿದ್ದು ಎಲ್ಲರೂ ಮಧ್ಯಮ ವರ್ಗದ ರೈತಾಪಿ ಜನರು. ಈ ವಾಟೆಹೊಳೆ ಜಲಾಶಯದ ನೀರನ್ನು ಬೇಸಿಗೆ ಕಾಲದಲ್ಲಿ ಅವಲಂಬಿಸಿದ್ದು ನೀರಾವರಿಗೆ ಕೃಷಿ ಮಾಡಲು ಅನುಕೂಲವಾಗುತ್ತದೆ. ಬೇಸರದ ವಿಷಯವೆಂದರೆ ವಾಟೆಹೊಳೆ ನಾಲೆಯು ಹದಗೆಟ್ಟು ಅವೈಜ್ಞಾನಿಕವಾಗಿರುವುದು ರೈತರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಕಾರಣ ನೀರನ್ನ ಬಿಟ್ಟ ಕೂಡಲೇ ನಾಲೆಯಲ್ಲಿ ಹರಿಯದೆ ಎಲ್ಲೆಂದರಲ್ಲಿ ನೀರು ಪೋಲಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಅದನ್ನು ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು. HCN ನ್ಯೂಸ್, ಆಲೂರು. ನನ್ನ ಆತ್ಮೀಯ ಎಲ್ಲ ಪತ್ರಿಕಾ ಮಿತ್ರರೇ, ಈ ಬಾರಿ ವರ್ಷ ಏನು ಮುಂಗಾರು ಶುರು ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಶುರು ಆಗಿದೆ. 20 ದಿವಸ ಮುಂಚಿತವಾಗಲೇ ಶುರುವಾಗಿ ಒಳ್ಳೆ ಮಳೆ ಬಂದಿದೆ. ಈ ಬಾರಿ ಎಲ್ಲ ಡ್ಯಾಮ್ಗಳು ಸಮೇತ ತುಂಬಿದೆ. ಇವತ್ತು ವರ್ಷ ಏನ್ ನಾವು ಬಾಗಣ ಬಿಡ್ತಾ ಇದ್ದೋ ಅದಕ್ಕಿಂತ ಒಂದು ತಿಂಗಳು ಮುಂಚೆನೆ ಬಾಗಣ ಬಿಡ್ತಕ್ಕಂಥ ಅವಕಾಶ ನಮ್ಗೆಲ್ಲರೂ ಕೂಡ ಸಿಕ್ಕಿದೆ ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ರೀತಿ ಆಲೂರು ತಾಲೂಕಿನ ಜೀವನದಿ ಅಂತ ಹೇಳಿದ್ರೆ ವಾಟೆಹೊಳೆ. ಯಾಕೆಂದ್ರೆ ವಾಟೆಹೊಳೆ ಜಲಾಶಯ ತುಂಬಿದಂತ ಸಂದರ್ಭದಲ್ಲಿ ಸುಮಾರು 18,000 ಎಕರೆಗೆ ನೀರನ್ನ ಕೊಡಬಹುದು. ಆದ್ರೆ ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆಯನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ನೆರವೇರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, HKW ಸಂಸ್ಥೆ ವತಿಯಿಂದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಸಹಾಯ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಸುಮಾರು 10 ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡುತ್ತಿದ್ದು, ಜೊತೆಗೆ ಶಾಲಾ ಬ್ಯಾಗ್, 10 ನೋಟ್ ಪುಸ್ತಕ ನೀಡಿದ್ದಾರೆ. ಈ ಕೆಲಸ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ತಿಳಿಯಬೇಕು. ಇವರ ಸಣ್ಣ ಪ್ರಯತ್ನದಲ್ಲಿ ಶಾಲಾ ಮಕ್ಕಳು ಸದುಪಯೋಗ ಪಡೆದುಕೊಂಡು ಲಾಭ ಪಡೆದು ಮತ್ತೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳು ಉಳಿಯಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು.
ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಹಂಜಳಿಗೆ ಮಂಜುನಾಥ್ ಕಾಳಿಂಗಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆಗೆ ಅಭಿಯಾನದಲ್ಲಿ ಸರ್ಕಾರಿ ಶಾಲೆ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಈ ವರ್ಷ ಹಾಸನ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಓದುತ್ತಿರುವ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ 10 ಸೈಕಲ್ಗಳನ್ನು ನೀಡಲಾಗಿದೆ. ನಮ್ಮ ಜೊತೆ ಆಸ್ಟ್ರೇಲಿಯಾದಲ್ಲಿರುವ ನನ್ನ ಸ್ನೇಹಿತೆ ಸಂಧ್ಯಾ ಮತ್ತು ಅರ್ಪಣಾ ಕೂಡ ಕೈಜೋಡಿಸಿದ್ದಾರೆ ಎಂದರು. ನಮ್ಮ ಉದ್ದೇಶ ಏನೆಂದರೆ ಸೈಕಲ್ ಕೊಡೋದ್ರಿಂದಾಗಿ ಶಾಲೆಯ ಹಾಜರಾತಿ ಹೆಚ್ಚಾಗುತ್ತದೆ. ಈ ಸೈಕಲ್ ಕೊಡುವ ಬಗ್ಗೆ ಮತ್ತೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಈಗಾಗಲೇ ಆಲೂರು ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ, ಬ್ಯಾಗ್ಗಳನ್ನು ಕೊಡುತ್ತಾ ಬಂದಿದ್ದು, ಮುಂದೆ ಕೂಡ ಇದನ್ನು ಮುಂದುವರೆಸುವುದಾಗಿ ತಿಳಿಸಿದರು. ಇದೇ ವೇಳೆ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆ ನಿರ್ದೇಶಕರಾದ ಹಲಸೂರು ಕಾಂತರಾಜು, ದಾಸೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾನು ಮಂಜುನಾಥ್ ಕಾಳಿಂಗಪ್ಪ. ನಮ್ಮ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಮ್ಮ ಕಡೆಗೆ ಸರ್ಕಾರಿ ಶಾಲೆ ಕಡೆಗೆ ಅಭಿಯಾನದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ವರ್ಷ ನಾವು ನಮ್ಮ ಹಾಸನ ಜಿಲ್ಲೆಯ ಸುಮಾರು 10 ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಓದುತ್ತಿರುವಂತಹ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ 10 ಸೈಕಲ್ಗಳನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸ್ನೇಹಿತೆಯಾದ ಸಂಧ್ಯಾ ಅಂತ ಹೇಳ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಇವತ್ತು HKWA ಸಂಸ್ಥೆ ವತಿಯಿಂದ ಶ್ರೀಯುತರಾದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಸೈಕಲ್ಗಳನ್ನು ಕೊಡುವ ಮುಖಾಂತರ. ನಾನು ನೋಡ್ತಾ ಇದ್ದೀನಿ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಇದೆ. ಸುಮಾರು 10 ಮಕ್ಕಳಿಗೆ ಮತ್ತು ಜೊತೆಯಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ. ಅದರಲ್ಲಿ ನೋಟ್ಬುಕ್ಸ್ 10 ನೋಟ್ಬುಕ್ಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ರೋಟರಿ ಕ್ಲಬ್ನ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಕ್ಯಾನಹಳ್ಳಿ ಚಂದ್ರಶೇಖರ್ ಮಂಗಳವಾರ ರೋಟರಿ ಸಭಾಂಗಣದಲ್ಲಿ ನಡೆದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಕ್ಯಾನಹಳ್ಳಿ ಚಂದ್ರಶೇಖರ್ ಅಧಿಕಾರ ವಹಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಉಪರಾಜ್ಯಪಾಲ ಜಿತೇಂದ್ರ ಮಾತನಾಡುತ್ತಾ, ಸುಡಾನ್ನಲ್ಲಿ ನಡೆದ ಒಂದು ಘಟನೆಯು ಪರ ವಿಮರ್ಶೆ ಮತ್ತು ಮಾನವೀಯತೆಯ ನಡುವೆ ಇರುವ ಆತ್ಮವಿಮರ್ಶೆಯ ಉದಾಹರಣೆಯಾಗಿ ಪ್ರಸಿದ್ಧ ಪತ್ರಕರ್ತ ಕೆವಿನ್ ಕಾರ್ಟರ್ ಪುಲಿಟ್ಜರ್ ಪ್ರಶಸ್ತಿ ಪಡೆದರೂ ತನ್ನ ಫೋಟೋದಲ್ಲಿ ಕಾಣಿಸಿದ್ದ ಹಸಿದ ಮಗು ಮತ್ತು ರಣಹದ್ದು ನಡುವಿನ ಅನಿಶ್ಚಿತತೆಯ ಹೊರೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾದ್ರು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಮಾಜಕ್ಕೆ ಹಾಗೂ ತನ್ನ ಸುತ್ತಮುತ್ತಲ ಪರಿಸರಕ್ಕೆ ತನ್ನಿಂದ ಏನಾದರೂ ಸೇವೆ ಮಾಡುವ ಗುಣ ಹೊಂದಿದೆಯಾದರೆ ರೋಟರಿ ಸೇವಾ ಸಂಸ್ಥೆ ಉತ್ತಮ ವೇದಿಕೆಯಾಗಿದೆ. ತನ್ನ ಜೀವನದಲ್ಲಿ ಆತನ ಕೊಡುಗೆ ಸಮಾಜಕ್ಕೆ ಸೇವೆಯೇ ಅಂತಿಮವಾಗಿರುತ್ತದೆ. ಸಮಾಜಕ್ಕೆ ಏನಾದರೂ ಕೂಡ ಮಾಡದ ವ್ಯಕ್ತಿ ಅಂತಿಮವಾಗಿ ಸೊರಗುತ್ತಾನೆ ಎಂದರು. ರೋಟರಿ ಕ್ಲಬ್ನ ಸ್ವಯಂ ಪ್ರೇರಿತ ವ್ಯಕ್ತಿಗಳಾದ ವೈದ್ಯರು, ವಕೀಲರು, ಪತ್ರಕರ್ತರು, ಸಮಾಜ ಸೇವಕರು ಇಂತಹ ಖಿನ್ನತೆಗೆ ಒಳಗಾಗದೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರೋದು ಹೆಮ್ಮೆ ಪಡುವ ಸಂಗತಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರೋಟರಿಯ ನೈತಿಕ ಮೌಲ್ಯಗಳು ಅಲಕ್ ನಿರಂಜನ್ ತಪಸ್ವಿಗಳ ಶಿಸ್ತಿಗೆ ಸಮಾನ. ಪ್ರತಿಯೊಬ್ಬ ಸದಸ್ಯನು ತಾಯಿಯಂತೆ ಸಮಾಜವನ್ನ ಪೋಷಿಸುತ್ತಾ ಸೇವೆ ಮಾಡಬೇಕು. ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮರ ನೆಡುವುದು, ಪ್ಲಾಸ್ಟಿಕ್ ನಿವಾರಣೆ, ರಸ್ತೆ ಸುರಕ್ಷತೆ ಬಗ್ಗೆ ಆಟೋ ಚಾಲಕರಿಗೆ ಚಾಲನಾ ಪರವಾನಗಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ಎಂದರು. ಜಿಲ್ಲಾ ಗವರ್ನರ್ ಮಹೇಶ್ ಮಾತನಾಡುತ್ತಾ, ಪ್ರತಿ ಸದಸ್ಯನು ಕನಿಷ್ಠ 3 ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಬೇಕು. ಮುಂದಿನ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರು ಹಾಗೂ ವಿವಿಧ ಸಂಘಟನೆಗಳ ಅಭಿಪ್ರಾಯ ಆಧರಿಸಿ ವಿವಿಧ ಸೇವಾ ಯೋಜನೆಗಳನ್ನು ರೂಪಿಸಲಾಗುವುದೆಂದು ಹೇಳಿದರು. ನೂತನ ಪದಾಧಿಕಾರಿಗಳ ಸಮಾರಂಭದಲ್ಲಿ ಕಾರ್ಯದರ್ಶಿ ರೋಟರಿಯನ್ ವಿಜಿತ್ ಎಂಡಿ, ಖಜಾಂಚಿ ರವಿಶಂಕರ್, ಉಪಾಧ್ಯಕ್ಷ ರವಿಕುಮಾರ್, ಸಹ ಕಾರ್ಯದರ್ಶಿ ದಯಾನಂದ್, ನಿರ್ದೇಶಕರಾಗಿ ಹರೀಶ್, ಮಧುಸೂದನ್, ತಿಲಕ್ ಶೆಟ್ಟಿ, ಅಭಿಷೇಕ್, ಅವಿನಾಶ್, ಯುವ ನಿರ್ದೇಶಕರಾದ ವಿಶಾಲ್ ಗೌಡ, ಶಶಿಧರ್, ವಿಜಯ್ ಕುಮಾರ್, ಪೋಲಿಯೋ ನಿರ್ದೇಶಕರಾಗಿ ಡಾ ರವಿಕಿರಣ್, ಐಟಿ ಸೆಲ್ ನಿರ್ದೇಶಕರಾಗಿ ಹರೀಶ್ ಹೆಚ್ಕೆ, ಪಿಎಚ್ಎಫ್ ವಿಜಯ್ ಕುಮಾರ್ ಜೈನ್, ಪಬ್ಲಿಕ್ ಇಮೇಜ್ ಚೇರ್ಮನ್ ಆಗಿ ಜಾನೆಕೆರೆ ಆರ್ ಪರಮೇಶ್, ರೋಟರಿ ಸಂಸ್ಥೆ ಪತ್ರಕರ್ತರಾದ ರವಿ ಹಾಗೂ ಅರುಣ್ ಕುಮಾರ್ ಇವರು ರೋಟರಿ ಸಂಸ್ಥೆ ಗೌರವಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ನಿರ್ಗಮಿತ ಅಧ್ಯಕ್ಷ ರೋಟರಿಯನ್ ವೀರೇಂದ್ರ ಕುಮಾರ್, ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ, ರವಿಕುಮಾರ್, ಪುಣ್ಯ, ಪ್ರೀತಿ ಚಂದ್ರಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ನಿರ್ದೇಶಕರಾಗಿ, ಚೇರ್ಮನ್ಗಳಾಗಿ ಅಥವಾ ಯಾವುದೋ ಒಂದು ಹುದ್ದೆಯನ್ನು ಪಡೆದುಕೊಂಡಿದ್ದೀರಾ, ಒತ್ತಾಯವಾಗಿ ಪಡೆದುಕೊಂಡಿಲ್ಲ. ನೀವು ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಿ ಅಂತ ಹೇಳಿ ವಿಶ್ವಾಸ ನನಗಿದೆ. ಈ ಸಿಕ್ಕ 1 ವರ್ಷದ ಅವಧಿಯನ್ನು ಸದುಪಯೋಗಪಡಿಸಿಕೊಡ್ತೀನಿ ಅನ್ನೋ ವಿಶ್ವಾಸವೂ ಸಹ ನನಗೆ. ಕೆವಿನ್ ಕಾರ್ಟರ್ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ವಿದ್ಯಾರ್ಥಿ ಕ್ಯಾಂಪ್ ಮಾಡೋದು, ಹಾಗೆ ಸಾರ್ವಜನಿಕ ಬಸ್
ನಿಲ್ದಾಣವನ್ನು ನಿರ್ಮಿಸುವುದು, ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಹಣ್ಣು ಮತ್ತು ಹೂ ಬಿಡುವ ಮರಗಿಡಗಳನ್ನು ನೆಟ್ಟು ಪೋಷಿಸುವುದು, ಅವರಿಗೆ ಗಿಡನ ಕೊಟ್ಟು ಮಕ್ಕಳಿಂದ ಗಿಡನ ಪೋಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಕೃಷಿಗೆ ಸಂಬಂಧಿಸಿದಂತೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದು, ರಸ್ತೆ ಸುರಕ್ಷತೆ ಬಗ್ಗೆ ಟ್ಯಾಕ್ಸಿ, ಕಾರು ಮತ್ತು ಆಟೋ ಚಾಲಕರಿಗೆ ತರಬೇತಿ ಕಾರ್ಯಕ್ರಮ, ಮಕ್ಕಳಿಗೆ ಮತ್ತೆ ಟೀಚರ್ಸ್ಗೆ ಟ್ರೈನಿಂಗ್ ಕೊಡುವಂತ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಡ ಮಕ್ಕಳಿಗೆ ಓದಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡ್ಕೊಂಡು ಹೋಗಿ ಎಜುಕೇಶನ್ಗೆ ನಾವು ಸಹಾಯವನ್ನು ಮಾಡಬೇಕಾದ. ಇನ್ನು ಎನ್ವೈರ್ಮೆಂಟ್ ಅಂತಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ನಿಮಗೆ ತಿಳಿದಿರುವಂತೆ ನಾವು ಪ್ರತಿಯೊಬ್ಬ ಇಲ್ಲಿ ರೈತರ ಬಂದಾಗಿರ್ಬೋದು, ಕಾಫಿ ಬೆಳೆಗಾರರಾಗಿರ್ಬೋದು, ಎಲ್ಲರೂ ಸಹ ಮರಗಿಡಗಳನ್ನು ನಟ್ಟು ನಮ್ಮ ಪಶ್ಚಿಮ ಘಟ್ಟವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಸನ ನಗರದಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ಒಂದು ಬೈಕ್ನಲ್ಲಿ ಬಂದ 3 ಯುವಕರು ಕಾರಿನ ಗ್ಲಾಸ್ ಒಡೆದು ಬೆದರಿಕೆ ಹಾಕಲು ಮುಂದಾದ ಘಟನೆ ಗುರುವಾರದಂದು ಬೆಳ್ಳಂಬೆಳಗ್ಗೆ ಹಾಸನ ನಗರದ ಸರಸ್ವತಿಪುರಂನಲ್ಲಿ ನಡೆದಿದ್ದು, ಚಾಲಕನ ಸಮಯ ಪ್ರಜ್ಞೆ ತೋರಿ ಬಚಾವಾಗಿದ್ದಾರೆ. ಹಾಸನ ನಗರದ ಸರಸ್ವತಿಪುರಂನಲ್ಲಿ ಜುಲೈ 3ರಂದು ಮುಂಜಾನೆ ಸುಮಾರು 4:35ರಲ್ಲಿ ಚಲಿಸುತ್ತಿದ್ದ ಕಾರನ್ನ ಅಡ್ಡಗಟ್ಟಿದ ಪುಡಿ ರೌಡಿಗಳು ಗ್ಲಾಸ್ ಒಡೆದು ಚಾಲಕನಿಗೆ ಬೆದರಿಕೆ ಹಾಕಿದ್ದಾರೆ. ಪುನೀತ್ ಎಂಬುವವರು ಅಡ್ಲಿ ಮನೆಯಿಂದ ಟೊಯೋಟೋ ಇಟಿಎಸ್ ಕಾರಿನಲ್ಲಿ ಎಂಜಿ ರಸ್ತೆಗೆ ಪಿಕಪ್ ಮಾಡಲು ವೇಗವಾಗಿ ತೆರಳುತ್ತಿದ್ರು. ಈ ವೇಳೆ ಮೊದಲೇ ಒಂದೇ ಬೈಕ್ನಲ್ಲಿ ಬಂದು ಹೊಂಚು ಹಾಕಿ ಕಾಯುತ್ತಿದ್ದ 3 ಪುಂಡರು ಕಾರು ತಮ್ಮ ಬಳಿ ಹತ್ತಿರ ಬರುತ್ತಿದ್ದಂತೆ ಏಕಾಏಕಿ ಅಡ್ಡ ಹಾಕಿ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಕಾರಿನ ಗ್ಲಾಸ್ ಒಡೆದು ದುರ್ವರ್ತನೆ ತೋರಿದ್ದಾರೆ. ಇದರಿಂದ ಗಾಬರಿಗೊಂಡ ಚಾಲಕ ಎಡಬದಿಯಿಂದ ಅತಿ ವೇಗದಲ್ಲಿ ಕಾರು ಚಲಾಯಿಸಿಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಆದರೂ ಬಿಡದ ಪುಂಡರು ಟೂಲ್ಸ್ ಕಲ್ಲು ಹಿಡಿದು ಕಾರನ್ನ ಬೆನ್ನಟ್ಟುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಮಯ ಪ್ರಜ್ಞೆ ಮೆರೆದ ಚಾಲಕ ಇವರ ಕೈಗೆ ಸಿಗದೆ ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಕಣ್ಮರೆಯಾಗಿದ್ದಾರೆ. ಪುಂಡರ ಈ ದುಷ್ಕೃತ್ಯ ಮನೆಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಸನ ನಗರದ ಪೆಂಚನ್ ಮೊಹಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಹಾಸನ ಜಿಲ್ಲೆಯ ನಾನಾ ಭಾಗದಲ್ಲಿ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ವಹಿಸಿ ಕಡಿವಾಣ ಹಾಕಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. HCN ನ್ಯೂಸ್ ಹಾಸನ್. ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಪ್ರಸಾದಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಡಾ HR ನಾರಾಯಣಸ್ವಾಮಿ ಅವರಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಸಾದಿಹಳ್ಳಿ ಗ್ರಾಮದ ಸದಸ್ಯರಾದ ಪಾರ್ವತಿ ಮಂಜುನಾಥ್ ಅವರ ನೇತೃತ್ವದಲ್ಲಿ 100ಕ್ಕೂ ಅಧಿಕ ಮಹಿಳೆಯರು ಮತ್ತು ಪುರುಷರಿಗೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾ HR ನಾರಾಯಣಸ್ವಾಮಿ ಮಾತನಾಡಿ, ಮನುಷ್ಯನ ಬದುಕಿನಲ್ಲಿ ಆರೋಗ್ಯ ಬಹುಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ದಿನಾಚರಣೆಗಳು ಕೇವಲ ಆಡಂಬರದ ಮೂಲಕ ಸಂಭ್ರಮಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ. ಆದರೆ ವೈದ್ಯರ ದಿನಾಚರಣೆ ಕೇವಲ ವೈಯಕ್ತಿಕ ಕಾರ್ಯಕ್ರಮವಾಗದೆ ಪ್ರತಿ ಹಳ್ಳಿ ನಗರಗಳಲ್ಲಿರುವಂತಹ ಬಡವರು ಶ್ರೀಮಂತರೆನ್ನದೇ ಸಾರ್ವಜನಿಕವಾಗಿ ಉಚಿತ ತಪಾಸಣೆ ಮಾಡುವ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ದಿನಾಚರಣೆಯನ್ನ ಈ ಗ್ರಾಮದಲ್ಲಿ ಆಚರಿಸಲಾಗುತ್ತಿರುವುದು ಸಂತೋಷ ತಂದಿದೆ. ಆರೋಗ್ಯದ ಬಗ್ಗೆ ತಾತ್ಸಾರ ಮಾಡದೆ ಉತ್ತಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸಾರ್ವಜನಿಕರು ವೈದ್ಯರಿಗೆ ಸಹಕರಿಸಬೇಕು, ದೇವರಂತೆ ಕಾಣಬೇಕೆಂದು ಹೇಳಿದರು. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ವಾಸ ಮಾಡುವ ಜನರು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಬೇಕಾಗಿದೆ. ರೋಗದ ಲಕ್ಷಣಗಳು ಚಿಕ್ಕದಾಗಿ ಕಂಡುಬಂದರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಡಾ HR ನಾರಾಯಣಸ್ವಾಮಿ ಅವರಿಗೆ ಸನ್ಮಾನಿಸಿದ್ರು. ಈ ವೇಳೆ ಶಿವನ್ ಪಾಲಿಕ್ಲಿನಿಕ್ನ ಸತೀಶ್, ಶಾಲಾ ಶಿಕ್ಷಕರಾದ ಸಿದ್ದರಾಮೇಗೌಡ, ಶಿಕ್ಷಕಿ ತೇಜಾಮಣಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಪಾರ್ವತಿ ಪರಮೇಶ್, ಸಿಬ್ಬಂದಿಗಳಾದ ರಾಜಮಣಿ, ಅರ್ಪಿತಾ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಎಲ್ಲರೂ 30 ವರ್ಷ ಮೇಲ್ಪಟ್ಟು ಎಲ್ಲರೂ ರಕ್ತ ಚೆಕಪ್ ಒಂದ್ಸಲ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಕೋವಿಡ್ ಬಂದು ಹೋದ್ಮೇಲೆ ಕೆಲವರು ಮಲಗಿದರೆ, ಕೆಲವ್ರಿಗೆ ಹಂಗೆ ನೆಗಡಿ ಕೆಮ್ಮು ಬಂದು ಹೋಗಿದೆ. ಅಂದ್ರೆ ಎಲ್ಲರ ದೇಹದಲ್ಲಿನೂ ಕೋವಿಡ್ ವೈರಸ್ ಬಂದು ಹೋಗಿದೆ. ಹಂಗಾಗಿ ಡಯಾಬಿಟಿಸ್ ಮೆಲೈಟಸ್ ಅಂದ್ರೆ ಶುಗರ್ ಕಾಯಿಲೆ ದುಪ್ಪಟ್ಟಾಗಿದೆ. ಆಮೇಲೆ ಹಾರ್ಟ್ ಅಟ್ಯಾಕ್ಸು ಎಸ್ಪೆಷಲಿ ಲೇಡೀಸ್ಗೆ ತುಂಬ ಜಾಸ್ತಿ ಆಗ್ತಾ ಇದೆ. 18ರಿಂದ 40 ವರ್ಷದ ಲೇಡೀಸ್ ಏನೇನೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಅದರಿಂದ ಅವರೂ ಸಹ ಕೊಲೆಸ್ಟ್ರಾಲ್ ಇರ್ಬೋದು, ಆಮೇಲೆ ಶುಗರ್ ಇರ್ಬೋದು, BP ಅವನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಅವರ ಆರೋಗ್ಯ ಕಾಪಾಡಿಕೊಳ್ಳಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ತಮ್ಮ ಕರ್ತವ್ಯದ ಮೂಲಕ ಯಾರ ಮನ್ನಣೆಗೂ ಮಣಿಯದೆ ತಮ್ಮ ಕೆಲಸ ಕರ್ತವ್ಯದಲ್ಲಿ ತೊಡಗಿಕೊಂಡು ತಾಲೂಕಿನಾದ್ಯಂತ ಮನೆ ಮಾತಾಗಿದ್ದ ನಿಷ್ಠಾವಂತ ದಕ್ಷ ಅಧಿಕಾರಿಯಾಗಿ ಕರ್ತವ್ಯ ಮಾಡಿದ್ದ ತಹಸೀಲ್ದಾರ್ ಎಂ ಮಮತಾ ಅವರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸವಿನೆನಪಿಗಾಗಿ ಸಸಿ ನೆಟ್ಟರು. ನಿಷ್ಠಾವಂತ ತಹಸೀಲ್ದಾರ್ ಎಂ ಮಮತಾ ಅವರ ವರ್ಗಾವಣೆಯಾಗಿದೆ. ನಿಷ್ಠಾವಂತ ಸೇವೆ ಸಲ್ಲಿಸಿದ ತಹಸೀಲ್ದಾರ್ ಅವರ ವರ್ಗಾವಣೆಯು ತಾಲೂಕಿನ ಕಚೇರಿ ಸಿಬ್ಬಂದಿ ಮತ್ತು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ಆದರೆ ಅವರು ವರ್ಗಾವಣೆಗೊಂಡರೂ ಸಹ ಕಚೇರಿಯ ಆವರಣದಲ್ಲಿ ಸಸಿಯೊಂದನ್ನು ನೆಡುವ ಮೂಲಕ ಪರಿಸರ ಪ್ರೇಮ ಮೆರೆದಿದ್ದಾರೆ. ಈ ದಿಟ್ಟ ಅಧಿಕಾರಿಯ ಕಾರ್ಯವು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಸಸಿ ನೆಡುವ ಮೂಲಕ ಅವರು ಕೇವಲ ಒಂದು ಸಸ್ಯವನ್ನ ನೆಟ್ಟಿಲ್ಲ, ಬದಲಿಗೆ ತಮ್ಮ ಸೇವಾ ಅವಧಿಯ ಸುಂದರ ನೆನಪನ್ನ ಮತ್ತು ಹಸಿರು ಭವಿಷ್ಯದ ಸಂದೇಶವನ್ನ ಬಿಟ್ಟು ಹೋಗಿದ್ದಾರೆ. ಅವರ ಈ ಕಾರ್ಯವು ಇತರೆ ಅಧಿಕಾರಿಗಳಿಗೂ ಮಾದರಿಯಾಗಿದ್ದು, ಸಾರ್ವಜನಿಕ ಸೇವಾ ಮನೋಭಾವದ ಜೊತೆಗೆ ಪರಿಸರ ಕಾಳಜಿಯನ್ನು ಬೆಳೆಸಿಕೊಳ್ಳುವಂತೆ ಪ್ರೇರಣೆ ನೀಡಿದೆ. ತಮ್ಮ ಕರ್ತವ್ಯ ನಿಷ್ಠೆ ಮತ್ತು ದಿಟ್ಟ ನಿರ್ಧಾರಗಳಿಂದ ಜನಮನ್ನಣೆ ಗಳಿಸಿದ್ದ ತಹಸೀಲ್ದಾರ್ ಎಂ ಮಮತಾ ವರ್ಗಾವಣೆ ಬೇಲೂರು ತಾಲೂಕಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಇಂತಹ ಪ್ರಾಮಾಣಿಕ ಅಧಿಕಾರಿಯನ್ನ ತಾಲೂಕು ಕಳೆದುಕೊಂಡಿರೋದು ಸುಳ್ಳಲ್ಲ. ಇವರ ವರ್ಗಾವಣೆ ಮೇಲ್ನೋಟಕ್ಕೆ ಇದು ರಾಜಕೀಯ ಪ್ರೇರಿತದಂತೆ ಕಂಡರೂ ಕೂಡ ಅವರು 2 ವರ್ಷಗಳಿಂದ ಸಲ್ಲಿಸಿದ ಸೇವೆ ಅಮೋಘ ಮತ್ತು ವರ್ಣಿಸಲ ಸಾಧ್ಯ. ತಮ್ಮ ಗುರುತು ಮತ್ತು ನೆನಪಿಗೆ ತಾಲೂಕು ಕಚೇರಿ ಮುಂಭಾಗ ಆವರಣದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಜೊತೆಗೂಡಿ ಸಸಿ ನೆಟ್ಟ ತಹಸೀಲ್ದಾರ್ ಎಂ ಮಮತಾ ಅವರ ಪ್ರಾಮಾಣಿಕ ಸೇವೆ ಮತ್ತು ದೂರದೃಷ್ಟಿಯ ಸಂಕೇತವಾಗಿ ಬೆಳೆಯಲಿ ಎಂಬುದೇ ತಾಲೂಕಿನ ಜನರ ಆಶಯವಾಗಿದೆ. HCI ನ್ಯೂಸ್, ಬೇಲೂರು. ನಾನು ಶಾಸಕನಾದೆ 13ನೇ ತಾರೀಕು, 15ನೇ ತಾರೀಕು ಹಿರಿಯರನ್ನೆಲ್ಲ ಭೇಟಿ ಮಾಡೋದಕ್ಕೆ 14ನೇ ತಾರೀಕಿಗೆ ಹೋಗಿ ಫಸ್ಟ್ ಕ್ಷೇತ್ರ ಎಲ್ಲ ಪ್ರವಾಸ ಮಾಡಿ ನಮ್ಮ ಪಾರ್ಟಿ ಆಫೀಸ್ಗೆ, ನಮ್ಮ ಯಡಿಯೂರಪ್ಪನವ್ರಿಗೆ ಎಲ್ಲ ಗೌರವಿಸಿ DC ಫೋನ್ ಮಾಡಿದೆ. ನಾಳೆ ಬೆಳಗ್ಗೆ ಮೀಟಿಂಗ್ ಕರೀರಿ ಅಂದೆ. ಸರ್, ನಂದಲ್ಲ ತಹಶೀಲ್ದಾರ್, ನೀನೇನು ದನ ಕಾಯಕಿದೆಯಾ, ಇನ್ಸ್ಟ್ರಕ್ಷನ್ಸ್ ಕೊಡು, ಮೀಟಿಂಗ್ ಕರೀರಿ ಅಂತ ಇದೇ ವರ್ಷನ ಹೇಳಿದೆ. 2 ನಿಮಿಷಕ್ಕೆ ಇವ್ರು ಫೋನ್ ಬಂತು. ಸರ್, DC ಅವ್ರು ಹೇಳಿದ್ದಾರೆ ಸರ್ ಮೀಟಿಂಗ್. DC ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ, ಮೀಟಿಂಗ್ ಕರಿಬೇಕು ಎಲ್ಲ ಅಧಿಕಾರಿಗಳನ್ನ ಅಂತ. ಇಡೀ ರಾಜ್ಯದಲ್ಲಿ ಅವ್ರು ಸರ್ಕಾರ ರಚನೆ ಮಾಡ್ತಾ ಇದ್ರು. 2 ದಿವಸದಲ್ಲಿ ಮೀಟಿಂಗ್ ಕರೆಸ್ತೆ ಅಧಿಕಾರಿಗಳನ್ನ. ಅಲ್ಲೇ ಅಲ್ಪವೃಕ್ಷನ ತಗೊಂಡೇ ಹೋಗಿದ್ದಾರೆ. ಜೊತೆಗೆ ನೀವು ಒಬ್ಬರೇ ಅನಿಸುತ್ತೆ ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಪದ ಹೇಳಿದ್ರು. ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಉಮೇಶ್ ಅವರೇ, ನಾನು ಬರೀ ಕೈಯಲ್ಲಿ ಹೋಗ್ತಾ ಇಲ್ಲ. ಸೊ ಇದು ನನ್ನನ್ನ ಬೇಲೂರು ತಾಲೂಕು ಮನೆ ಮಗಳಾಗಿ ಸ್ವೀಕಾರಗೊಂಡಿದೆ. ಹಾಗಾಗಿ ಇಷ್ಟು ಜನಗಳನ್ನ ಪ್ರೀತಿ ಅಭಿಮಾನನ ನಾನು ತಗೋತಾ ಇದ್ದೀನಿ. ಅದನ್ನ ಹೊರತುಪಡಿಸಿ ನಾನು ಬರೀ ಕೈಯಲ್ಲಿ ಹೋಗ್ತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಹಾಗೆ ಇಡೀ ಊರಿನ ಬೇಲೂರಿನ ಜನತೆ ನನ್ನನ್ನು ಮನೆ ಮಗಳಾಗಿ ಸ್ವೀಕರಿಸಿಕೊಂಡು ಹಾಗೆ ನಿಮ್ಮ ಪ್ರೀತಿ ಅಭಿಮಾನ ನನಗೆ ತುಂಬಿ ಕಳಿಸ್ಕೊಡ್ತಾ ಇದ್ದೀರಾ. ಸೊ ನನ್ನ ಹಾಸನ ನಗರದ ಸಂತೆಪೇಟೆ ವೃತ್ತದ ಬಳಿ ಇರುವ ಮಹಾನಗರ ಪಾಲಿಕೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ರಮೇಶ್ ಅವರು ಮೊದಲು ಸೇವಾ ಚಟುವಟಿಕೆಯಾಗಿ ಪೌರ ಕಾರ್ಮಿಕರಿಗೆ ವಾಸನ್ ಕಣ್ಣಿನ ಆಸ್ಪತ್ರೆ ಇವರ ಸಹಕಾರದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಏರ್ಪಡಿಸಿ ನೂರಾರು ಜನರು ಇದರ ಸದುಪಯೋಗ ಪಡೆದುಕೊಂಡರು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರ ಪ್ರಾರಂಭ ಜುಲೈ ತಿಂಗಳು ಆಗಲಿದ್ದು, ಈ ನಿಟ್ಟಿನಲ್ಲಿ ಸೇವಾ ಕಾರ್ಯಕ್ರಮ ಮಾಡಲು ನಿರ್ಧರಿಸಿ ಮನುಷ್ಯನಿಗೆ ಕಣ್ಣು ಎಂಬುದು ಪ್ರಮುಖ. ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗಾಗಿ ವಾಸನ್ ಕಣ್ಣಿನ ಆಸ್ಪತ್ರೆ ಜೊತೆ ಸೇರಿ ಕಣ್ಣಿನ ತಪಾಸಣೆ ಮಾಡಲಾಗಿದೆ. ಸುಮಾರು 150 ಜನ ಪೌರ ಕಾರ್ಮಿಕರು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆಲ್ಲ ಉಚಿತ ನೇತ್ರ ತಪಾಸಣೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದರು. ಲಯನ್ಸ್ ಕ್ಲಬ್ ಹೊಸ ಅಧ್ಯಕ್ಷರಾಗಿ ನಾನು ಮುಂದೆ ಹಲವಾರು ಸೇವಾ ಚಟುವಟಿಕೆಯ ಯೋಜನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಹಾಗೂ ಖಜಾಂಚಿ HR ಚೆನ್ನೇಗೌಡ, ಜಿಲ್ಲಾ ಸಂಪುಟ ಖಜಾಂಚಿ HP ಅಶೋಕ್ ಕುಮಾರ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ HR ಚಂದ್ರೇಗೌಡ, ನಿಕಟಪೂರ್ವ ಅಧ್ಯಕ್ಷ IG ರಮೇಶ್, ದ್ವಿತೀಯ ಸೆಂಚುರಿ ಲಯನ್ KR ಮಲ್ಲೇಶ್, HK ನಾಗೇಶ್, ಭೂದೇಶ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. 2025 ನಮ್ಮ ಲಯನಿಸ್ಟಿಕ್ ವರ್ಷದ ಪ್ರಾರಂಭ. ಇದರ ಸಲುವಾಗಿ ನಾವು ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಯೋಜಿಸಿ ನಾವು ನೇತ್ರ ತಪಾಸಣೆ ನಮ್ಮ ಲಯನಿಸ್ಟಿಕ್ ಇದರಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋದು. ಅದೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಮಹಾನಗರ ಪಾಲಿಕೆ ಮತ್ತು ವಾಸನ್ ನೈಕೇರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಒಪ್ಕೊಂಡು ನಮಗೆಲ್ಲ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಪೌರ ಕಾರ್ಮಿಕರು ಸುಮಾರು ಒಂದು 150 ಜನ ಪೌರ ಕಾರ್ಮಿಕರು ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ವರ್ಗದವರಿಗೆಲ್ಲರೂ ಸಹಿತ ಇವಾಗ ಉಚಿತವಾಗಿ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು.
ಅವಳಿ ಒಲಿಂಪಿಕ್ಸ್ ಪದಕ ವಿಜೇತ ವಿಶ್ವದ ನಂಬರ್ 1 ಜಾವ್ಲಿನ್ ಎಸೆತಗಾರರಾದ ನೀರಜ್ ಚೋಪ್ರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ರು. ಮುಖ್ಯಮಂತ್ರಿಗಳು ಶುಭ ಹಾರೈಸಿದ್ರು. ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಅವರು ಉಪಸ್ಥಿತರಿದ್ದರು. ಜುಲೈ 5ರಂದು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ನೀರಜ್ ಚೋಪ್ರಾ ಕ್ಲಾಸಿಕ್ ಜಾವ್ಲಿನ್ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. HCN ನ್ಯೂಸ್ ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ರೋಗದ ಬಾಧೆಯಲ್ಲಿ ಜೋಳದ ಬೆಳೆ. ಹವಾಮಾನ ಬದಲಾವಣೆಗೆ ಬರುವ ರೋಗಗಳಿಗೆ ಅಂಗಡಿಯವರಾಗಲಿ ಯಾವುದೇ ಕಂಪನಿಯಾಗಲಿ ಜವಾಬ್ದಾರರಲ್ಲ. ಕಂಪನಿ ಮಾರಾಟಗಾರರ ಹೇಳಿಕೆಗೆ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ ಕಿಡಿ. 22 ವರ್ಷಗಳ ಸುದೀರ್ಘ ಸೇವೆ ನಂತರ ತಾಯ್ನಾಡಿಗೆ ಹಿಂತಿರುಗಿದ ಯೋಧ. ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾಗವಹಿಸಿದ ವಾರಿಯರ್. ನಿವೃತ್ತ ಸೈನಿಕನಿಗೆ ತವರಿನಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತ. ದಕ್ಷ ಆಡಳಿತಾಧಿಕಾರಿ ಬೇಲೂರು ತಹಸೀಲ್ದಾರ್ ವರ್ಗಾವಣೆ. ಸವಿ ನೆನಪನ ಸಸಿಯಾಗಿ ನೆಟ್ಟ ಮಮತಾ. ವಿವಿಧ ಸಂಘ ಸಂಸ್ಥೆಗಳಿಂದ ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮಮತೆಯ ಬೀಳ್ಕೊಡುಗೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.